ಕಾಶಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆಗೊಳಿಸಿದರು. ಇನ್ನು ಕಾಶಿ ಶ್ರೀ ವಿಶ್ವನಾಥ ಧಾಮ ಮತ್ತು ನೂತನ ಕಾರಿಡಾರ್ ಅನ್ನು ಮೋದಿ ಲೋಕಾರ್ಪಣೆಗೊಳಿಸಿದರು. ಈ ಸಮಾರಂಭದ ನೇರ ಪ್ರಸಾರವನ್ನು ವೀಕ್ಷಿಸಲು ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ವಠಾರದಲ್ಲಿ ನೇರ ಪ್ರಸಾರದ ಮೂಲಕ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿ, ಗಂಗಾ ನದಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡುವ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮೋದಿ ಅವರು ಕೈಗೊಂಡಿದ್ದಾರೆ ಎಂದು ಹೇಳಿದರು. ಈ ದೇಶ ಜಗದ್ವಂದ್ಯ ಭಾರತ ನಿರ್ಮಾಣ ಆಗಬೇಕು ಅಂತಾದರೆ, ವಿವೇಕಾನಂದರು ಕಂಡಿರ್ತಕ್ಕಂಥ ಜಗದ್ವಂದ್ಯ ಭಾರತ ನಿರ್ಮಾಣ ಆಗಬೇಕು ಅಂತಾದರೆ ಈ ದೇಶದ ಶ್ರದ್ಧಾ ಕೇಂದ್ರಗಳು ಎದ್ದು ನಿಲ್ಲಬೇಕು. ಈ ದೇಶದ ಜನರ ಭಾವನೆಯ ಜೊತೆಗೆ ಆಧ್ಯಾತ್ಮ ಚಿಂತನೆಯ ಮುಖಾಂತರ ದೇಶ ಜಗತ್ತಿನ ಎತ್ತರಕ್ಕೆ ಇರಬೇಕು. ಅದಕ್ಕೋಸ್ಕರ ಸಂಕಲ್ಪವನ್ನು ತೊಟ್ಟರು. ಅಯೋಧ್ಯೆಯ ಪ್ರಭು ಶ್ರೀರಾಮನ ಮಂದಿರದ ಜಾಗದಲ್ಲಿ ಶಿಲಾನ್ಯಾಸ ಕಾರ್ಯವನ್ನು ತಗೊಂಡಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಯಾವ ಪ್ರಧಾನಮಂತ್ರಿಯೂ ಒಂದು ಮಂದಿರಕ್ಕೆ ಶಿಲಾನ್ಯಾಸ ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಮೊದಲ ಬಾರಿಗೆ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರಕ್ಕೆ ಶಿಲಾನ್ಯಾಸವನ್ನು ಮಾಡೋದ್ರ ಮುಖಾಂತರ ಈ ದೇಶದ ಪ್ರಧಾನಮಂತ್ರಿ ಶಿಲಾನ್ಯಾಸವನ್ನು ಮಾಡಿದರೆ ಅದು ಜಾತೀಯ ಹೆಸರಿನಲ್ಲಿ ಅಲ್ಲ, ಕೋಮುವಾದಲ್ಲ, ಈ ದೇಶದ ರಾಷ್ಟ್ರೀಯ ನಂಬಿಕೆಯ ವಿಚಾರಗಳಿಗೆ ಬಲ ಬರುತ್ತೆ ಅನ್ನತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ದೇಶದಲ್ಲಿ ಗಂಗೆ ಅನ್ನತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ. ಗಂಗಾ ತೀರ್ಥವನ್ನು ಎಲ್ಲರೂ ಬಯಸ್ತಾರೆ. ಹಾಗಾಗಿ ಆ ಗಂಗೆಯನ್ನು ಸ್ವಚ್ಛ ಗಂಗೆಯನ್ನಾಗಿ ಪರಿವರ್ತನೆ ಮಾಡಬೇಕು. ಅಲ್ಲಿರ್ತಕ್ಕಂಥ ಗಂಗಾರತಿಗೆ ಮಹತ್ವವನ್ನು ಕೊಡಬೇಕು. ಗಂಗಾರತಿಯ ಮುಖಾಂತರ ನಮ್ಮ ನಂಬಿಕೆಗಳಿಗೆ, ಶ್ರದ್ಧೆಗಳಿಗೆ ಶಕ್ತಿಯನ್ನು ಕೊಡಬೇಕು ಅನ್ನತಕ್ಕಂಥ ವಿಚಾರ ಮುಖಾಂತರ ಗಂಗಾರತಿಗೆ ಹೆಚ್ಚಿನ ಪ್ರಾಧಾನ್ಯವನ್ನು ಕೊಟ್ಟಿರ್ತಕ್ಕಂಥ ಮೊದಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇವತ್ತು ಕೇದಾರನಾಥದಲ್ಲಿ ನಾವು ಮೊನ್ನೆ ಕಂಡಿದ್ದೇವೆ. ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಯನ್ನು ಇವತ್ತು ಕೇದಾರನಾಥದಲ್ಲಿ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡುಬಿದ್ರಿ ಅವರು ಮಾತನಾಡಿ, ಹಿಂದೂ ಧರ್ಮದಲ್ಲಿ ಕಾಶಿ ಕ್ಷೇತ್ರಕ್ಕೆ ವಿಶೇಷ ಸ್ಥಾನಮಾನವಿದೆ. ಅನೇಕ ಭಕ್ತರು ಕಾಶಿಯಲ್ಲೇ ಮುಕ್ತಿ ಸಿಗಬೇಕು ಎಂಬ ಆಶಯ ಹೊಂದಿರುತ್ತಾರೆ ಎಂದು ಹೇಳಿದರು. ದೇಶದ ನೇತೃತ್ವವನ್ನು ವಹಿಸಿಕೊಂಡಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಕೇವಲ ಅಭಿವೃದ್ಧಿಯನ್ನು ಮಾಡಬೇಕು ಎನ್ನುವ ದೃಷ್ಟಿಯಿಂದ ಪ್ರಧಾನಮಂತ್ರಿ ಆಗಿಲ್ಲ. ಈ ಜನರ ಭಾವನೆಗಳಿಗೆ ಅರ್ಥ ಮಾಡಿಕೊಂಡು ಜನರ ಆಶೋತ್ತರಗಳನ್ನು ಈಡೇರಿಸಬೇಕು ಅನ್ನುವಂಥ ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ಪ್ರಧಾನಮಂತ್ರಿ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ನಮ್ಗೆ ಯಾರಿಗೂ ಕೂಡ ನಾವು ಕನಸಿನಲ್ಲಿ ಎನಿಸಿಲ್ಲ. ನಮ್ಮ ಜೀವಿತ ಅವಧಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತದೆ ಎನ್ನುವ ಸಂಕಲ್ಪ ಯಾರ ಮನಸ್ಸಿನಲ್ಲಿ ಕೂಡ ಇರಲಿಲ್ಲ. ಕಾಶಿಯ ವಿಶ್ವನಾಥರಿಗೆ ಮುಕ್ತಿ ದೊರೆಯುತ್ತದೆ, ಮಧುರದಲ್ಲಿ ಶ್ರೀಕೃಷ್ಣ ಜನ್ಮಸ್ಥಾನದಲ್ಲಿ ದೇವಸ್ಥಾನ ಆಗ್ತದೆ ಎನ್ನುವಂತಹ ಅನೇಕ ಕನಸುಗಳನ್ನು ಹೊತ್ತುಕೊಂಡಂತ ಅನೇಕ ಹಿರಿಯ ನಾಯಕರು, ಅನೇಕ ಸಾಧು ಸಂತರು ಇವತ್ತು ನಮ್ಮೊಂದಿಗಿಲ್ಲ. ಆದರೆ ಆ ಸಾಧು ಸಂತರ ಸಂಕಲ್ಪವನ್ನ, ಆ ಹಿರಿಯರು ಕಂಡಿರುವಂತಹ ಕನಸನ್ನ ನನಸು ಮಾಡುವಂತಹ ಪ್ರಧಾನಮಂತ್ರಿ ಇವತ್ತು ನಮ್ಮ ಮುಂದೆ ಇದ್ದಾರೆ. ಅದಕ್ಕೋಸ್ಕರ ನಾವು ಅಭಿನಂದನೆಯನ್ನ ಸಲ್ಲಿಸಬೇಕು. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಭವ್ಯ ದೇಗುಲದ ನಿರ್ಮಾಣಕ್ಕೋಸ್ಕರ ಶಿಲಾನ್ಯಾಸ ಮಾತ್ರ ಅಲ್ಲ, ಈ ದೇಶದಲ್ಲಿ ರಾಮ ರಾಜ್ಯದ ಸ್ಥಾಪನೆಗೋಸ್ಕರ ಅವರು ಶಿಲಾನ್ಯಾಸವನ್ನ ಮಾಡಿದರು. ಇನ್ನು ಧರ್ಮ ಜಾಗೃತಿಯಾದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ. ಈ ನಿಟ್ಟಿನಲ್ಲಿ ಮೋದಿ ಅವರು ಧಾರ್ಮಿಕ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡುವ ಮೂಲಕ ಜನರಲ್ಲಿ ಧರ್ಮ ಜಾಗೃತಿ ಮಾಡುತ್ತಿದ್ದಾರೆ ಎಂದು ರಾಮಕೃಷ್ಣ ಮಠದ ಏಕಗಮ್ಯಾನಂದ ಸ್ವಾಮೀಜಿ ಅವರು ಹೇಳಿದರು. ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಆಗಬೇಕಾದ್ದು ಧರ್ಮ ಜಾಗೃತಿ ಆಗಬೇಕಾಗಿದೆ. ಆಧ್ಯಾತ್ಮಿಕವಾಗಿ ನಾವು ಜಾಗೃತರಾದರೆ, ಧರ್ಮ ಜಾಗೃತಿ ಆದರೆ ಧರ್ಮದ ಮೂಲಕ ಈ ಭಾರತವನ್ನು ಮೇಲೆತ್ತಬೇಕು. ನಮ್ಮ ದೇಶದ ಜೀವಾಳ ಧರ್ಮ. ಹೀಗಾಗಿ ಧಾರ್ಮಿಕ ಕೇಂದ್ರಗಳ ಮೂಲಕ, ದೇವಸ್ಥಾನಗಳ ಮೂಲಕ ನಾವು ಜನರನ್ನು ಜಾಗೃತಿಗೊಳಿಸಬೇಕಾಗಿದೆ ಅನ್ನುವಂಥದ್ದನ್ನು ಸ್ವಾಮೀಜಿ ವಿವೇಕಾನಂದರು ಅವತ್ತು ಹೇಳಿದರು. ಆ ರೀತಿ ಭಾರತದಲ್ಲಿ ಧರ್ಮದ ಪುನರುತ್ಥಾನ ಆಗಬೇಕು ಅಂತ ಅವರ ಕನಸಿತ್ತು. ಭಾರತ ಇದನ್ನು ಆಗಾಗ ಸಾಬೀತು ಮಾಡ್ತಾ ಬಂದಿದೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ಭಾರತಕ್ಕೆ ಬೇರೆ ಬೇರೆ ರೀತಿಯ ಆಕ್ರಮಣಗಳಾದಾಗ ಮತ್ತೆ ಭಾರತ ಎದ್ದು ನಿಂತಿದೆ. ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡೋದಾದರೆ, ಅತ್ಯಂತ ಹೆಚ್ಚು ಸಲ ದಾಳಿಗೆ ಒಳಗಾದಂತಹ ಕಾಶಿ ಇವತ್ತು ಒಂದು ಬಾರಿ ಅಹಲ್ಯಾದೇವಿ ಹೋಳ್ಕರ್ ಅವರಿಂದ ಪುನರುತ್ಥಾನಗೊಂಡಿದ್ದರೆ, ಈ ಬಾರಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಂದ ಶ್ರೀ ನರೇಂದ್ರ ಮೋದಿಜಿಯವರಿಂದ ಅದು ಪುನರುತ್ಥಾನಗೊಂಡು ಇವತ್ತು ಲೋಕಾರ್ಪಣೆ ಆಗ್ತಾ ಇರೋದು ಎಲ್ಲರೂ ಹೆಮ್ಮೆ ಪಡುವಂಥ ಒಂದು ಸಂಗತಿ. ಈ ವೇಳೆ ಮೂಡ
ಅಧ್ಯಕ್ಷ ರವಿಶಂಕರ್ ಮಿಚಾರು, ಮೀನುಗಾರಿಕಾ ಅಭಿವೃದ್ಧಿ ನಿಗಮ ಅಧ್ಯಕ್ಷ ನಿತಿನ್ ಕುಮಾರ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಕಸ್ತೂರಿ ಪಂಜಾ, ಸುಧೀರ್ ಶೆಟ್ಟಿ ಕಣ್ಣೂರ್, ರಾಮದಾಸ್ ಬಂಟ್ವಾಳ್, ಜಿಲ್ಲಾ ಮಾಧ್ಯಮ ಸಂಚಾಲಕ ಸಂದೇಶ್ ಶೆಟ್ಟಿ ಉಪಸ್ಥಿತರಿದ್ದರು. Join MHA or BHA. Admissions open for Masters of Hospital Administration 2 years full-time and Bachelors of Hospital Administration 3 years full-time courses for 2021-2022. Affiliated to Rajiv Gandhi University of Health Science. Eligibility criteria. AJ Institute of Hospital Management and AJ Hospital and Research Center, Kuntikana, Mangaluru.